ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮುಗೀತು. ನನಗೆ ಗೊತ್ತಿರೋ ಪ್ರಕಾರ ಈ ವರಮಹಾಲಕ್ಷ್ಮಿ ಹಬ್ಬನ ಪ್ರತಿಯೊಂದು ಹೆಣ್ಮಕ್ಳು ಸಹ ಆಚರಣೆ ಮಾಡ್ತಾರೆ. ಅವರಿಗೆ ಎಷ್ಟೇ ನೋವಾದರೂ ಪರವಾಗಿಲ್ಲ, ಈ ಹಬ್ಬನ ಆಚರಣೆ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದುಬಿಟ್ರೆ ಹಬ್ಬನ ಆಚರಣೆ ಮಾಡೇ ಮಾಡ್ತಾರೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊದಲು 2 ವರ್ಷ ನಾನು ಲಕ್ಷ್ಮಿನ ಕೂರಿಸ್ಬಿಟ್ಟು ಪೂಜೆ ಮಾಡಿದೆ. ಮತ್ತೆ 2 ವರ್ಷ ವರಮಹಾಲಕ್ಷ್ಮಿನ ಕೂರಿಸೋದಕ್ಕೆ ಆಗಲಿಲ್ಲ. ಯಾಕೆಂದರೆ 2 ವರ್ಷವೂ ನನಗೆ ಆಪ್ರೇಷನ್ ಆಯಿತು. ಹಾಗಾಗಿ ಹಬ್ಬನ ಮಾಡೋದಕ್ಕೆ ಆಗಲಿಲ್ಲ. ಈ ವರ್ಷ ಮಾತ್ರ ನನಗೆ ಎಷ್ಟೇ ನೋವಾದರೂ ಪರವಾಗಿಲ್ಲ, 2 ದಿನ ರೆಸ್ಟ್ ಮಾಡೋದಾಗಲಿ ಪರವಾಗಿಲ್ಲ, ನಾನು ಈ ವರ್ಷ ವರಮಹಾಲಕ್ಷ್ಮಿನ ಕೂರಿಸಿ ಪೂಜೆ ಮಾಡಲೇಬೇಕು ಅಂತ ನಾನು ಈ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದ್ದೀನಿ. ವರಮಹಾಲಕ್ಷ್ಮಿನ ಕೂರಿಸಿ ಪೂಜೆ ಮಾಡುವಂತಹ ಪ್ರತಿಯೊಂದು ಹೆಣ್ಮಕ್ಳಿಗೂ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ. ವರಮಹಾಲಕ್ಷ್ಮಿ ಅಲಂಕಾರಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಒಂದು 2ರಿಂದ 3 ದಿನ ಮುಂಚೆನೇ ರೆಡಿ ಮಾಡಿ ಇಟ್ಕೊಬೇಕು. ಮತ್ತು ಒಂದು ವಸ್ತು ಇಲ್ಲ ಅಂದ್ರೂ ನಾವು ಅಂಗಡಿಗೆ ಹೋಗಿ ಅದನ್ನು ತಗೊಂಡು ಬರಬೇಕು. ಮತ್ತು ಅಡುಗೆಗೆ ಅಂತ ಏನೆಲ್ಲ ಮಾಡಬೇಕು ಅಂದ್ಕೊಂಡಿರ್ತೀವೋ ಅದನ್ನೆಲ್ಲ ನಾವು ಒಂದಿನ ಮುಂಚೆನೇ ಜೋಡಿಸಿ ಇಟ್ಕೊಬೇಕು. ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳಿಗೂ ಸಹ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ. ಸಹಾಯಕ್ಕೆ ಅಂತ ಯಾರಾದರೂ ಒಬ್ಬರು ಇದ್ದರೆ ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ. ಕಷ್ಟ ಆದರೂ ಪರವಾಗಿಲ್ಲ, ನಾವು ವರಮಹಾಲಕ್ಷ್ಮಿನ ಕೂರಿಸಿ ಪೂಜೆ ಮಾಡಿಬಿಟ್ಟು ವರ ಕೇಳಲೇಬೇಕು ಅಲ್ವಾ. ಪ್ರತಿಯೊಂದು ಹೆಣ್ಮಕ್ಳು ಸಹ ಈ ಕೆಲಸನ ಮಾಡ್ತಾರೆ. ಶುಕ್ರವಾರ ಬೆಳಗ್ಗೆನೇ ವರಮಹಾಲಕ್ಷ್ಮಿನ ಕೂರಿಸ್ಬಿಟ್ಟು ಪೂಜೆ ಮಾಡ್ತೀವಿ. ಮತ್ತು ಶುಕ್ರವಾರ ರಾತ್ರಿನೇ ಕಳಸನ ಜರುಗಿಸ್ಬಿಟ್ಟು ಶನಿವಾರ ಬೆಳಗ್ಗೆನೇ ವಿಸರ್ಜನೆ ಮಾಡಿಬಿಡ್ತೀವಿ. ಈ ವರ್ಷ ಶುಕ್ರವಾರ ಮಧ್ಯಾಹ್ನನೇ ಹುಣ್ಣಿಮೆ ಬಂದಿರೋದ್ರಿಂದ ಶನಿವಾರ 1:45ಕ್ಕೆ ಹುಣ್ಣಿಮೆ ಮುಕ್ತಾಯ ಆಗುತ್ತೆ. ಕಳಸನ ವಿಸರ್ಜನೆ ಮಾಡಬೇಕಾ ಬೇಡವಾ ಅಂತ ನನಗೆ ಡೌಟ್ ಬಂತು ಹುಣ್ಣಿಮೆ ಬಂದಿರೋದ್ರಿಂದ. ಯಾಕೆ ಅಂದರೆ ನಾನು ಅಮಾವಾಸ್ಯೆ ಹುಣ್ಣಿಮೆ 2ರಲ್ಲೂ ಸಹ ಶುಕ್ರವಾರ ಕಳಸ ಕೂರಿಸಿ ಪೂಜೆ ಮಾಡಿದ್ರೂ ಸಹ ನಾನು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮಾಮೂಲಿ ತೆಂಗಿನಕಾಯಿ ಇಟ್ಟು ಕಳಸ ಕೂರಿಸಿ ಪೂಜೆ ಮಾಡ್ತೀನಿ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಕಳಸ ಕೂರಿಸಿ ಪೂಜೆ ಮಾಡ್ತೀನಿ. ಮತ್ತು ಹುಣ್ಣಿಮೆ ಇದೆ, ಕಳಸನ ವಿಸರ್ಜನೆ ಮಾಡಬೇಕಾ ಬೇಡವಾ ಅಂತ ನನಗೆ ಡೌಟ್ ಆಯಿತು. ಮತ್ತು ಶುಕ್ರವಾರ ಅಂದರೆ ನಿನ್ನೆ ಒಂದು 5:15 ನಾನು ಒಬ್ಬರಿಗೆ ಫೋನ್ ಮಾಡಿ ಕೇಳಿದೆ. ಅವರಿಗೆ ಸ್ವಲ್ಪ ವಯಸ್ಸಾಗಿದೆ, ಅವರು ತುಂಬ ವರ್ಷದಿಂದ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಾರೆ. ಅವರಿಗೆ ನಾನು ಫೋನ್ ಮಾಡಿ ಕೇಳಿದೆ, ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ನಾನು ಕಳಸ ಕೂರಿಸಿ ಪೂಜೆ ಮಾಡ್ತೀನಿ, ಶುಕ್ರವಾರ ಇವತ್ತು ಹುಣ್ಣಿಮೆ ಇದೆ, ಏನು ಮಾಡೋದು ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು, ಶುಕ್ರವಾರದ ದಿನ ಕಳಸನ ಜರುಗಿಸು ಅಂತ ನಿನಗೆ ಯಾರು ಹೇಳಿದರು? ಶುಕ್ರವಾರದ ದಿನ ಯಾವುದೇ ಕಾರಣಕ್ಕೂ ನೀನು ಕಳಸನ ಜರುಗಿಸ್ಬೇಡ. ಶನಿವಾರ ಬೆಳಗ್ಗೆ ಒಳ್ಳೆ ಟೈಮ್ ನೋಡಿಕೊಂಡು ನೈವೇದ್ಯಕ್ಕೆ ಅಂತ ಹಾಲು ಅಥವಾ ಹಣ್ಣು ಏನಾದರೂ ಇಟ್ಟು ಪೂಜೆ ಮಾಡು. ಪೂಜೆ ಮಾಡಿದ ಅರ್ಧ ಗಂಟೆಗೆ ಕಳಸನ ಜರುಗಿಸು, ಆಮೇಲೆ ನೀನು ವಿಸರ್ಜನೆ ಮಾಡು, ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ನಾಳೆ ಸಂಜೆ ಅಂದರೆ ಶನಿವಾರ ಸಂಜೆ ನೀನು ಕಳಸನ ವಿಸರ್ಜನೆ ಮಾಡಬೇಡ. ಶನಿವಾರ ಸಂಜೆ ನೀನು ಕಳಸನ ಜರುಗಿಸ್ಬಿಟ್ಟು ಭಾನುವಾರ ಬೆಳಗ್ಗೆ ಒಳ್ಳೆ ಟೈಮ್ ನೋಡಿಕೊಂಡು ಕಳಸನ ವಿಸರ್ಜನೆ ಮಾಡಿಬಿಡು. ಯಾಕೆ ಅಂದರೆ ಹುಣ್ಣಿಮೆಯಲ್ಲಿ ವರಮಹಾಲಕ್ಷ್ಮಿ ಕೂತಿರೋದು ತುಂಬಾ ಒಳ್ಳೆಯ ವಿಷಯ. ಹಾಗಾಗಿ 3 ದಿನ ವರಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಕೂತಾಗ ಆಗುತ್ತೆ. ಆ ತಾಯಿ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ. 3ನೇ ದಿನಕ್ಕೆ ನೀನು ಕಳಸ ವಿಸರ್ಜನೆ ಮಾಡು ಅಂತ ಹೇಳಿದರು. ನನಗಂತೂ ಆ ತಾಯಿ ಮಾತು ಕೇಳಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನೀವು ಸಹ ನಿಮ್ಮ ಮನೆಯಲ್ಲಿ ಹುಣ್ಣಿಮೆ ಟೈಮನ್ನು ಮುಗಿಸ್ಕೊಂಡು ಕಳಸನ ವಿಸರ್ಜನೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ದಯವಿಟ್ಟು ಶನಿವಾರ ಸಂಜೆ ಕಳಸನ ವಿಸರ್ಜನೆ ಮಾಡಬೇಡಿ. ಯಾಕೆಂದರೆ ಈ ವರ್ಷ ಹುಣ್ಣಿಮೆಯಲ್ಲಿ ವರಮಹಾಲಕ್ಷ್ಮಿ ಯಾರ ಮನೆಯಲ್ಲೆಲ್ಲ ಕೂತಿದೆ ಅವರಿಗೆಲ್ಲ ಒಳ್ಳೆ ಅದೃಷ್ಟ ಬರುತ್ತಂತೆ. ಹಾಗಾಗಿ ಯಾಕೆಂದರೆ ಅವರು ಸ್ವಲ್ಪ ವಯಸ್ಸಾಗಿರೋರು, ಅವ್ರ ಮಾತು ನಿಜ ಅಂತ ಅನ್ನಿಸ್ತು. ಹಾಗಾಗಿ ನಾನು ಶನಿವಾರ ಅಂದರೆ ಇವತ್ತು ಸಂಜೆ ಕಳಸನ ವಿಸರ್ಜನೆ ಮಾಡೋದಿಲ್ಲ. ನಾಳೆ ಯಾರೆಲ್ಲ ವರಮಹಾಲಕ್ಷ್ಮಿನ ಕೂರಿಸಿ ಹಬ್ಬ ಆಚರಣೆ ಮಾಡ್ತಾ ಇದ್ದೀರಾ ಅಂಥವರು ಇವತ್ತು ಸಂಜೆ ದಯವಿಟ್ಟು ಕಳಸನ ವಿಸರ್ಜನೆ ಮಾಡಬೇಡಿ. ನಾಳೆ ಬೆಳಗ್ಗೆ ಕಳಸ ವಿಸರ್ಜನೆ ಮಾಡಿ. ಯಾಕೆಂದರೆ ವರಮಹಾಲಕ್ಷ್ಮಿ 3 ದಿನ ನಮ್ಮ ಮನೆಯಲ್ಲಿ ಕೂತಿರ್ತಾಳೆ. ಆ ತಾಯಿ ಅನುಗ್ರಹ ಎಲ್ಲರಿಗೂ ಸಿಗಬೇಕಲ್ವ. ಹಾಗಾಗಿ ಇದು ಇವತ್ತು ಸಂಜೆ ದೀಪ ಹಚ್ಚಿದ್ದೀನಿ. ತಾಯಿ ಮುಂದೆ ಇಟ್ಟಿದ್ದಂತಹ ಸ್ವೀಟ್ಗಳನ್ನೆಲ್ಲ ತೆಗೆದಿದ್ದೀನಿ. ಮತ್ತು ಸ್ವಲ್ಪ ಹಣ್ಣುಗಳನ್ನು ಬಿಟ್ಟಿದ್ದೀನಿ. ಅರಿಶಿನ, ಕುಂಕುಮ, ಅಕ್ಷತೆ ಮತ್ತು ಮಡಿಲಕ್ಕಿ ಇಷ್ಟನ್ನು ಮಾತ್ರ ತಾಯಿ ಮುಂದೆ ಬಿಟ್ಟಿದ್ದೀನಿ. ಈ ವರ್ಷ ಭಕ್ತಿಯಿಂದ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದ್ದೀರಾ ಆದಷ್ಟು ಬೇಗ ಆ ತಾಯಿ ಅವರಿಗೆಲ್ಲ ವರ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ನಾನು ಇನ್ನೊಬ್ಬರ ಹತ್ರ ಕೇಳಿ ತಿಳ್ಕೊಂಡಿರೋದನ್ನು ನಿಮಗೆ ತಿಳಿಸಿದ್ದೀನಿ. ಧನ್ಯವಾದಗಳು.